ಐಪಿಎಲ್ ಟಿಕೆಟ್ ಶಾಸಕರಿಗೆ ಕೊಡಲೇಬೇಕೆಂಬ ಡಿಮ್ಯಾಂಡ್ ಈಗಾಗಲೇ ಭಾರಿ ಚರ್ಚೆಯಾಗಿದೆ. ಟಿಕೆಟ್ ಹಗ್ಗ ಜಗ್ಗಾಟದ ಕುರಿತು ಕೆಎಸ್ಸಿಎ ಜೊತೆ ಡಿಕೆ ಶಿವಕುಮಾರ್ ಸಭೆಯನ್ನ ನಡೆಸಲಿದ್ದಾರೆ. ಸಭೆಯಲ್ಲಿ ಶಾಸಕರಿಗೆ ಫ್ರೀ ಟಿಕೆಟ್ ಸಿಗುತ್ತಾ ಎಂಬುದೇ ಕುತೂಹಲಕಾರಿಯಾಗಿದೆ. ಐಪಿಎಲ್ ಟಿಕೆಟ್ಗಾಗಿ ಶಾಸಕರ ಪಟ್ಟು, ಡಿಕೆಶಿ ಮೀಟಿಂಗ್. ಕೆಎಸ್ಸಿಎ, ಡಿಎನ್ಎ, ಆರ್ಸಿಬಿ ಜೊತೆ ಸಭೆ, ಎಂಎಲ್ಎಗಳಿಗೆ ಸಿಗುತ್ತಾ ಟಿಕೆಟ್. ಇಂಡಿಯನ್ ಪ್ರೀಮಿಯರ್ ಲೀಗ್ 19ನೇ ಆವೃತ್ತಿ ಆರಂಭವಾಗಿ 2 ದಿನಗಳಾಗಿದೆ. ಆದರೆ ರಾಜ್ಯದಲ್ಲಿ ಶಾಸಕರಿಗೆ ಇಂತಿಷ್ಟು ಐಪಿಎಲ್ ಟಿಕೆಟ್ ನೀಡಲೇಬೇಕೆಂಬ ಪಟ್ಟು ಕೂಡ ಜೋರಾಗಿದೆ. ಟಿಕೆಟ್ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ಡಿಕೆಶಿ ಸ್ಪಷ್ಟನೆಯನ್ನ ನೀಡಿದ್ರು. Because they are the part of the system, they are part of the government, and we have to, earlier also some respect has been given to all of them. But now with lot of difficulty, with all the pressures only, we have permitted them. Though I may be a member, that is a different question as my personal capacity. But now I speak to the chairman, president and those people. I wanted to see that our MLAs will be accommodated. I think today I am on the job. ನಾವು ಜಾಗ ನೀಡಿದ್ದೀವಿ, ಟಿಕೆಟ್ ಕೊಡೋದ್ರಲ್ಲೇನು ತಪ್ಪು ಎಂದಿದ್ರು. ಈ ವಿಚಾರವಾಗಿ ಡಿಸಿಎಂ ಹಾಗೂ ನಗರಾಭಿವೃದ್ಧಿ ಸಚಿವರಾಗಿರೋ ಡಿಕೆಶಿ ಜೊತೆ ಸಭೆ ನಡೆಸಿ ಎಷ್ಟು ಟಿಕೆಟ್ ಕೊಡಬಹುದು ಎಂದು ಕೆಎಸ್ಸಿಎ, ಡಿಎನ್ಎ, ಆರ್ಸಿಬಿ ಪದಾಧಿಕಾರಿಗಳು ಚರ್ಚಿಸಲಿದ್ದಾರೆ. ಈ ಸಭೆಯಲ್ಲಿ ಶಾಸಕರ ಐಪಿಎಲ್ ಟಿಕೆಟ್ ಬೇಡಿಕೆಯನ್ನ ಈಡೇರಿಸಲು ಡಿಕೆಶಿ ಹೆಜ್ಜೆ ಇಟ್ಟಿದ್ದು, ಕೆಎಸ್ಸಿಎ, ಡಿಎನ್ಎ, ಆರ್ಸಿಬಿ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಿ ತೀರ್ಮಾನಿಸಲಿದ್ದಾರೆ. ಶಾಸಕರಿಗೆ ಎಷ್ಟು ಟಿಕೆಟ್ ಕೊಡಬೇಕು, ಕೊಟ್ಟರೂ ಯಾವ ಸ್ಟ್ಯಾಂಡ್ನಲ್ಲಿ ಕಾಯ್ದಿರಿಸಬೇಕೆಂಬ ಬಗ್ಗೆ ಚರ್ಚೆ ನಡೆಯೋ ಸಾಧ್ಯತೆ ಇದೆ. ಶಾಸಕರು ಚಿನ್ನಸ್ವಾಮಿಯಲ್ಲಿ ನಡೆಯುವ ಪಂದ್ಯಗಳಿಗೆ 5 ಟಿಕೆಟ್ ನೀಡಬೇಕೆಂದು ಬೇಡಿಕೆ ಇಟ್ಟಿದ್ದಾರೆ. ಅದರಲ್ಲಿ 3 ಟಿಕೆಟ್ ನೀಡುವ ಸಾಧ್ಯತೆ ಇದೆ. ಶಾಸಕರ ಟಿಕೆಟ್ ಬೇಡಿಕೆಗೆ ಕಮಲ ಶಾಸಕರ ಟಾಂಗ್. ಹಣ ನೀಡಿ ಟಿಕೆಟ್ ಪಡೆಯಲಿ, ಅಶ್ವಥ್ ನಾರಾಯಣ್ ಕಿಡಿ. ಇನ್ನು ಐಪಿಎಲ್ ಟಿಕೆಟ್ ವಿಚಾರವಾಗಿ ಕೈ ಮತ್ತು ಕಮಲ ಶಾಸಕರ ಮಧ್ಯೆ ವಾಕ್ಯುದ್ಧವೇ ನಡೀತಾ ಇದೆ. ಒಬ್ಬರಿಗಿಂತ ಒಬ್ಬರು ಕೌಂಟರ್ಗಳ ಬಾಣ ನಡೆಸ್ತಾ ಇದ್ದಾರೆ. ಅದರಲ್ಲಿ ಬಿಜೆಪಿ ಶಾಸಕ ಹಾಗೂ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಮಾತನಾಡಿದ್ದು, ಮ್ಯಾಚ್ ನೋಡಬೇಕಾದವರು ಹಣ ಕೊಟ್ಟು ಟಿಕೆಟ್ ಪಡೆಯಲಿ ಹಾಗೂ ಟಿಕೆಟ್ ಬೆಲೆ ಏನಿದೆ ಅಷ್ಟು ಕೊಟ್ಟು ಟಿಕೆಟ್ ಖರೀದಿ ಮಾಡಲಿ ಅಂತ ಹೇಳಿದ್ರು. ನಾನು ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇಷ್ಟಪಡಲ್ಲ. ಇದರಲ್ಲಿ ಚರ್ಚೆ ಮಾಡಲಿಕ್ಕೆ ಏನಿಲ್ಲ, ಸದನದಲ್ಲಿ ಅವತ್ತಾಯ್ತು, ಸದನದಲ್ಲಿ ಚರ್ಚೆ ಆಯಿತು, ತಮ್ಮ ಅನಿಸಿಕೆಗಳನ್ನು ಹೇಳಿದರು. ಇದನ್ನೇ ಒಂದು ದೊಡ್ಡ ಸಬ್ಜೆಕ್ಟ್ ಥರ ಡಿಸ್ಕಷನ್ ಮಾಡಬೇಕಲ್ಲ. ಟಿಕೆಟ್ ಯಾರು ಬೇಕೋ ತೊಗೊಳ್ಳಿ, ಆದರೆ ಫ್ರೀಯಾಗಿ ಅಂತ ತೊಗೊಳ್ಳೋವಂಥದ್ದು ಆಗಬಾರ್ದು, ದುಡ್ಡು ಕೊಟ್ಟು ತೊಗೊಳ್ಳೋಂಥದ್ದು ಆಗಬಾರ್ದು. ನಾನು ಹೇಳೋದು ಟಿಕೆಟ್ ಬೇಕಾದರೂ ಟಿಕೆಟ್ ತೊಗೊಳ್ಳಿ, ಆದರೆ ದುಡ್ಡು ಕಟ್ಟಿ ಟಿಕೆಟ್ ತೊಗೊಳ್ಳಿ, ಫ್ರೀ ಟಿಕೆಟ್ ಅಂತೂ ತೊಗೋಬಾರ್ದು. ಅಷ್ಟು ಮಾತ್ರ ಹೇಳ್ಬೋದು. ಇದನ್ನೇ ಕೆಲವರು ಒಂಥರ ಇದನ್ನೇ ಒಂಥರ ಪ್ರತ್ಯೇಕವಾಗಿ ವೈಯಕ್ತಿಕವಾಗಿ ಹೋಗ್ತಿರೋಂಥದ್ದು ಒಂದು ರಾಜಕೀಯ ಪಕ್ಷದಲ್ಲಿ ನಿರ್ಧಾರ ತೊಗೊಳ್ಳೋಂಥದ್ದು ಅಥವಾ ಸಾರ್ವಜನಿಕವಾಗಿ ತೊಗೊಳ್ಳೋಂಥದ್ದು ಆಗಬೇಕು. ಇದು ವೈಯಕ್ತಿಕವಾಗಿ ತಮ್ಗೆ ಇಷ್ಟ ಬಂದಂಗೆ ಹೇಳಿಕೆ ಕೊಡೋದು, ಇದನ್ನೇ ಒಂದು ದೊಡ್ಡ ಚರ್ಚಾತ್ಮಕವಾಗಿ ತೊಗೊಂಡೋಗ್ತಿರೋದು ಸರಿ ಇಲ್ಲ ಅಂತ ನಾನು ಹೇಳ್ತೀನಿ. ಸರ್ಕಾರಕ್ಕೆ ತನ್ನ ಆಲೋಚನೆ ಇಟ್ಕೊಂಡು ಸರ್ಕಾರ ಜವಾಬ್ದಾರಿ ಇಟ್ಕೊಂಡು ನಿರ್ಧಾರ ತೊಗೊಳ್ಳೋಂಥದ್ದು ಆಗಬೇಕು. ಸರ್ಕಾರ ಈ ವಿಚಾರದಲ್ಲಿ ಕ್ರಿಕೆಟ್ ಮಂಡಳಿ ಫ್ರೀ ಆಗಿ ತೊಗೊಳ್ಬೇಕು. ನಾವು ಫ್ರೀಯಾಗಿ ತೊಗೊಳೋದು ಬೇಕಿಲ್ಲ. ಎಷ್ಟು ದರ ಇದೆಯೋ ಆ ದರವನ್ನು ಕಟ್ಟಿ ಟಿಕೆಟ್ ತೊಗೊಳ್ಳೋಂಥದ್ದಾಗಲಿ. ಆರ್ಸಿಬಿ ಪಂದ್ಯದ ಟಿಕೆಟ್ ದರ ಏರಿಕೆ ಮಾಡಿದ್ದು, ಜನರೇ ಹಣ ಕೊಟ್ಟು ಟಿಕೆಟ್ ಪಡೀತಾ ಇರಬೇಕಾದ್ರೆ ಬಿಟ್ಟಿಯಾಗಿ ಕೇಳೋದಲ್ಲದೆ ವಿಐಪಿ ಟಿಕೆಟ್ ಬೇಕು ಅಂತಿರುವುದು ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಕಳೆದ ವರ್ಷ ನಡೆದ ವಿಜಯೋತ್ಸವ ಕಾಲ್ತುಳಿತದಿಂದ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸರ್ಕಾರ ಸಾಮರ್ಥ್ಯಕ್ಕೆ ತಕ್ಕಂತೆ 35,000 ಸೀಟ್ ಮಾತ್ರ ನಿಗದಿಪಡಿಸಿದೆ. ಅದರಲ್ಲಿ ಈ ಮಧ್ಯೆ ಶಾಸಕರು ಸಹ ಟಿಕೆಟ್ ಬೇಡಿಕೆ ಇಟ್ಟಿದ್ದು ಪುಕ್ಸಟ್ಟೆ ಕೇಳ್ತಿರೋದಲ್ಲದೆ ಕುಟುಂಬಕ್ಕೂ ಸೇರಿ ಕೇಳಿರೋದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಯಿತು. ಈ ವಿಷಯ ಎಲ್ಲಿಯವರೆಗೂ ಹೋಗುತ್ತೋ ಕಾದ್ ನೋಡಬೇಕು.